ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂಥ ಗಂಡಿಂದ ಸೋಲೋಕೆ ಆಸೆಯು ನಿನಗೆ, ನನ್ನ ನೀನು ಗೆಲ್ಲಲಾರೆ ರಾಕ್ಯ ಮೊಬ್ಬಡ್ಸಿ ಮಗ ಇಲ್ಲ. ಧರ್ಮ ವಿಜಯ ಧರ್ಮ ವಿಜಯ ಅಂತ ಹೇಳ್ತಾನೆ ಇವನು. ಹೌದು, ಇವನ ಪ್ರಕಾರ ಧರ್ಮ ವಿಜಯನ. ಯಾವ ಧರ್ಮ ವಿಜಯ? ಅತ್ಯಾಚಾರಿಗಳ ಧರ್ಮ. ಅತ್ಯಾಚಾರ ಮಾಡುವುದು ಅತ್ಯಾಚಾರಿಗಳ ಧರ್ಮ, ಅದರ ವಿಜಯ ಅಂತ ಹೇಳ್ತಾನೆ ಇವನು. ಇನ್ನೂ ಕೂಡ SIT ತನಿಖೆ ನಡೀತಾ ಇದೆ, ಇನ್ನೂ ಕೂಡ ವರದಿ ಬರಲಿಲ್ಲ. ಇನ್ನೂ ಇವನ ದೇವಮಾನವನನ್ನ ಇವನ ಅಪ್ಪನನ್ನ ತನಿಖೆ ಮಾಡಲಿಲ್ಲ, ಹರ್ಷೇಂದ್ರನನ್ನ ತನಿಖೆ ಮಾಡಲಿಲ್ಲ, ಅವನ ಮಕ್ಕಳನ್ನ ತನಿಖೆ ಮಾಡಲಿಲ್ಲ, ಗಿಳಿಯಾರನನ್ನ ತನಿಖೆ ಮಾಡಲಿಲ್ಲ. ಆದರೂ ಕೂಡ SIT ವರದಿ ಬರ್ತದೆ. ಸೊ ಇವನು ಅಡ್ವಾನ್ಸನ್ನ ಏನು ಮಾಡಿಬಿಟ್ಟಿದಾನಪ್ಪ ಅಂದ್ರೆ ಧರ್ಮ ವಿಜಯ. ಇವನು ಧರ್ಮ ವಿಜಯ ಮಾಡ್ತಾ ಇದ್ದಾನೆ. ಯಾವ ಧರ್ಮ ಅಂದ್ರೆ ಅತ್ಯಾಚಾರಿಗಳು ಅತ್ಯಾಚಾರವನ್ನು ಮಾಡುವುದೇ ಧರ್ಮ. ಯಾಕೆ? ಬಿಕಾಸ್ ಇವನು ಕಾಮಾಟಿಪುರದಲ್ಲಿ ಕಾಂಡಮ್ ಮಾರುತ್ತಿದ್ದ ರಾಕ್ಯ ಇವತ್ತು ಬೆಂಗಳೂರಿಗೆ ಬಂದು ಯಾವುದೋ ಒಂದು ಪುಟ್ಕೋಶಿ ಚಾನಲನ್ನು ಇಟ್ಕೊಂಡು ಪವರ್ ಟಿವಿ ಅಂತಕ್ಕಂಥದ್ದನ್ನು ಹೆಣ್ಣು ಮಕ್ಕಳಿಗೆ ಅವಾಚ್ಯವಾದ ಶಬ್ದಗಳಿಂದ ಬೈತಕ್ಕಂಥ ಲುಚ್ಚಾನ ಮಗ ಇವನೊಂದು ಪವರ್ ಟಿವಿಯಲ್ಲಿ ಕೂತ್ಕೊಂಡು ಸಮೀರ್ ಎಂಬಡಿ ಆಗಿರ್ಬೋದು, ಸೌಜನ್ಯಳ ತಾಯಿ ಆಗಿರ್ಬೋದು, ಕರ್ನಾಟಕದ ಸುಮಾರು ಹೆಣ್ಣು ಮಕ್ಕಳಿಗೆ ಬೈದಿರ್ತಕ್ಕಂಥ ವ್ಯಕ್ತಿ ಇವನು. ಅವನ ಪವರ್ ಟಿವಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಕಿರುಕುಳ ನೀಡಿರ್ತಕ್ಕಂಥ ವ್ಯಕ್ತಿ ಇವನು. ಲಂಚವನ್ನು ಪಡ್ಕೊಂಡು ರಾಜಕಾರಣಿಗಳಿಗೆ ಒಂದು ಭಯವನ್ನು ಸೃಷ್ಟಿ ಮಾಡಿ ಅವರಿಂದ ಲಂಚ ಅಂದ್ರೆ ಅದೊಂದು ಹೇಳಿ ತಗೊಂಡ ತಿಂದ ಮನೆಯನ್ನು ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇವನು. ಹೆಣ್ಣು ಮಕ್ಕಳ ಕೈಯಲ್ಲಿ ಮೆಟ್ಲೆ ಹೊಡೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇವನು. ಧರ್ಮ ವಿಜಯ ಅಂತಂದು ಹೇಳ್ತಾನಂದ್ರೆ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಏನಾದರೂ ಈ ನನ್ನ ಮಬ್ಬಡಿಸಿ ಮಗನಿಗೆ ಏನಾದರೂ ಅದೇನು? ಏನೂ ಇಲ್ಲ ಇವನಿಗೆ. ನನ್ನ ಧರ್ಮ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮಯ ಅಂತಕ್ಕಂಥ ನನ್ನ ಈ ಹಿಂದೂ ಧರ್ಮ ಗೆದ್ದು ಬಹಳ ವರ್ಷ ಆಯಿತು, ಬಹಳ ವರ್ಷ ಆಗಿ ಹೋಗ್ಯದದು. ಅದಿರೋದು ಟಾಪ್ನ್ಯಾಗ. ನಿನ್ನಂಥ ಲುಚ್ಚಾನನ ಮಕ್ಕಳು ಬಂದ ಧರ್ಮ ವಿಜಯ ಅಂತ ಹೇಳಬೇಡ. ಇಲ್ಲಿ ಧರ್ಮದ ವಿರುದ್ಧ ಯಾರೂ ಕೂಡ ಮಾತಾಡಲಿಲ್ಲ. ಇಲ್ಲಿ ಮಂಜುನಾಥನ ವಿರುದ್ಧ ಯಾರೂ ಕೂಡ ಮಾತಾಡಲಿಲ್ಲ. ಮಬ್ಬಹರ್ಷಿ ಮಗನೇ ರಾಕ್ಯ ಯಾರೂ ಮಾತಾಡಲಿಲ್ಲ. ನನ್ನ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಕ್ಕಂಥ ಅದೊಂದು ಅಧಿಕಾರ ಅಲ್ಲ, ನಿನಗೆ ನೈತಿಕತೆ ಇಲ್ಲ ಅದರ ಬಗ್ಗೆ ಮಾತನಾಡ್ತಕ್ಕಂಥದ್ದು. ನನ್ನ ಧರ್ಮ ಯಾವತ್ತೂ ಗೆದ್ದದ. ನನ್ನ ಧರ್ಮದಲ್ಲಿ ಎಂತೆಂಥವರು ಹುಟ್ಟು ಹೋಗಿದ್ದಾರೆ. ನನ್ನ ಧರ್ಮದಲ್ಲಿ ಇವತ್ತು ಕೂಡ ಎಂತೆಂಥವರು ಅದಾರ. ನೀನಂತ ಲುಚ್ಚ ಲಪ್ಪಂಗ ಬೇವರ್ಸಿ ನನ್ನ ಮಕ್ಕಳು ಹುಟ್ಟಿದ್ದ ನನ್ನ ಧರ್ಮಕ್ಕೆ ಕಳಂಕ ಬಂದ್ಬಿಟ್ಟದ. ಇವನು ಧರ್ಮ ವಿಜಯ ಅಂತ ಹೇಳ್ತಾನೆ. ಧರ್ಮ ವಿಜಯ ಎಲೇ ಬದ್ಮಾಶ್ ಹಡ್ಸಿ ಮಗನ ರಾಕ್ಯ, ಧರ್ಮದ ಬಗ್ಗೆ ಮೊದಲು ತಿಳ್ಕೊಂಡು ಮಾತಾಡಲೇ. ಕೇವಲ ಧರ್ಮ ಅಂದ್ರೆ ನಿನ್ನ ವೀರೇಂದ್ರ ಹೆಗಡೆ ಅಲ್ಲ. ಧರ್ಮ ಅಂದ್ರ ಹರ್ಷೇಂದ್ರ ಜೈನ್ ಅಲ್ಲ. ಧರ್ಮ ಅಂದ್ರೆ ನೀನಲ್ಲ. ಧರ್ಮ ಅಂದ್ರೆ ನಿಂದ ಕೇವಲ ಕೇಸರಿ ಶಾಲು ಅಲ್ಲಲೇ ಬಡಿಸಿ ಸೊಳೆ ಮಗನ. ಧರ್ಮ ಅಂದ್ರ ಹೆಣ್ಣು ಮಕ್ಕಳ ರಕ್ಷಣೆ. ಧರ್ಮ ಅಂದ್ರ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಗೌರವ. ಧರ್ಮ ಅಂದ್ರ ಬಡವರಿಗೆ ಕೊಡ್ತಕ್ಕಂಥ ನ್ಯಾಯ. ಧರ್ಮ ಅಂದ್ರ ಅತ್ಯಾಚಾರಕ್ಕೆ ಅನಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಕುಟುಂಬ ವ್ಯಕ್ತಿ ಒಂದು ಪ್ರಾಣಿಗೂ ಕೂಡ ಕೊಡ್ತಕ್ಕಂಥ ಒಂದು ಏನಂತಾರೆ ಅದಕ್ಕೆ ಗೌರವ ಬೆಲೆ ಆತ್ಮಸಾಕ್ಷಿ ಅಂತಕ್ಕಂಥದ್ದು ಏನು ಅದಲ್ಲ ಅದನ್ನು ಕೊಟ್ಟಾಗ ಮಾತ್ರ ಧರ್ಮ. ಅದು ಧರ್ಮ. ಅತ್ಯಾಚಾರಿಗಳು ಅತ್ಯಾಚಾರವನ್ನು ಮಾಡಿದ್ದ ಧರ್ಮ ಅಲ್ಲ. ದಲಿತರ ಮೇಲೆ ಅನ್ಯಾಯವನ್ನು ಮಾಡಿ ಅವರ ಭೂ ಕಬಳಿಕೆಯನ್ನು ಮಾಡಿದ್ದು ಧರ್ಮ ಅಲ್ಲ. 4,000 ಎಕರೆ ಮೇಲ್ಪಟ್ಟು ಅನ್ಯಾಯವಾಗಿ ಆಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಧರ್ಮ ಅಲ್ಲ. ಸೌಜನ್ಯಳ ರೇಪ್ ಮಾಡಿ ಅವಳ ಪ್ರೈವೇಟ್ ಪಾರ್ಟಲ್ಲಿ ಮಣ್ಣನ್ನು ಹಾಕಿದ್ದು ಧರ್ಮ ಅಲ್ಲಲೇ ಮಬ್ಬಡಿಸಿ ಮಗನ ರಾಕ್ಯ. ವಾರಿಜ ಆಚಾರ್ಯನ ಕೊಲೆ ಮಾಡಿದ್ದು ಧರ್ಮ ಅಲ್ಲಲೇ ಬೋಸುಡಿಕೆ. ಆ ಆನೆ ಮಾವುತನನ್ನು ಕೊಲೆ ಮಾಡಿದ್ರಲ್ಲ ಅದು ಧರ್ಮ ಅಲ್ಲಲೇ. ಆ ಪದ್ಮಲತಾಳನ್ನು ಸುಟ್ಟು ಹಾಕಿದ್ರಲ್ಲ ಅದು ಧರ್ಮ ಅಲ್ಲಲೇ ಚಕ್ಯ ರಾಕ್ಯ. ಅದು ಧರ್ಮ ಅಲ್ಲ, ಅದು ಧರ್ಮ ವಿಜಯ ಅಲ್ಲ. ಅನಾಥ ಶವಗಳು ಕುಗ್ಗಾಗದವಲ್ಲ ಅಲ್ಲಿ,
ಅಲ್ಲಿ ಬುರುಡೆ ಅಂತಂದು ಹೇಳಕತ್ತಿದ್ದಲ್ಲ, ಅತ್ಯಾಚಾರ ಅನಾಚಾರ ಒತ್ತು ಏನೇನು ಮಾಡಿ ಕೊಂದು ಒಗ್ದಿದಾರಲ್ಲ, ಅದು ಧರ್ಮ ಅಲ್ಲಲೇ ಮಬ್ಬಡಿಸಿ ಮಗನ. ನೀ ಧರ್ಮ ಅಂತ ತಿಳ್ಕೊಂಡಿದ್ದು ಇವುಗಳನ್ನು ಧರ್ಮ ಅಂತ ತಿಳ್ಕೊಂಡಿದ್ದಿಲ್ಲೇ ರಾಕ್ಯ. ಧರ್ಮ ವಿಜಯ, ಸೌಜನ್ಯ, ಕ್ಷಮಿಸಬೇಡ ಇವರನ್ನು ಅಂತ ಹೇಳ್ತೇಲೆ. ಸೌಜನ್ಯ ಬಂದು ದ್ಯಾಂಗ ತಾಳ ನೋಡ್ಕೋತಿರುವ ಒಂದು ದಿನ ನಿನ್ನ ದ್ಯಾಂಗ ತಾಳ ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳ ಕೈಯಾಗ ಸಿಗಲೇ ಮಬ್ಬಡಿಸಿ ಮಗನ. ನಿನ್ನ ಮಕ್ಕಳ ಖಾರ ಹಾಕಿ ನೀನು ಬಾಯಾಗಿಂದ ತೆಗಿತಾರ ಮಗನ. ನೋಡಕ್ಕೆ ನೀನು ವಿಡಿಯೋ ಬಿಟ್ಟಿದೆಯಲ್ಲ, ಧರ್ಮ ವಿಜಯ ಧರ್ಮ. ನನ್ನ ಧರ್ಮ ಹಿಂದೂ ಧರ್ಮ, ನನ್ನ ಸನಾತನ ಧರ್ಮ, ನನ್ನ ಮುಕ್ಕೋಟಿ ದೇವಾನು ದೇವತೆಗಳು ಯಾವತ್ತೂ ಕೂಡ ಎತ್ತರಕ್ಕೆ ಅದಾರಲ್ಲೇ. ಅವರು ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಯಾವತ್ತು ಎತ್ತರದಾರ. ನಿನ್ನ ನೋಡ್ಕೊಲೇ ಮುಖದ ಮ್ಯಾಗಿನ ಮೀಶಿ ಬಂದಿಲ್ಲ, ಇನ್ನ ಮೀಶಿ ಬಂದಿಲ್ಲ ನಿನಗೆ, ಮೀಶಿ ಬಂದಿಲ್ಲ. ನೀ ಹೆಂಗೆ ಕಾಣ್ತಿ ಅಂದ್ರೆ ಅದನ್ನ ಹೇಳಬಾರ್ದು, ಮತ್ತು ತಪ್ಪಾಗ್ತದೆ, ಅದು ಹೇಳಬಾರ್ದು. ಹಂಗೆ ಕಾಣ್ತೀನಿ. ನೀ ಹೆಂಗಸೋ ಗಂಡಸೋ ಅನ್ನೋದು ಗೊತ್ತಿಲ್ಲ, ನೀನು ಬೃಹನ್ನಳೆನೇ ಇರಬೇಕು. ನೀನು ಯಾರೋ, ನೀನು ಬೃಹನ್ನಳೆ. ಲೇ ರಾಕ್ಯ, ಆ ವಿಡಿಯೋದಾಗ ನೋಡ್ತಾನೆ ನಾನು, ಆ ನಿನ್ನ ದೇವಮಾನವ, ನಡೆದಾಡುವ ದೇವಮಾನವ ವೀರೇಂದ್ರ ಜೈನದನಲ್ಲ, ಅವನು ಆಕಳಗಳಿಗೆ ಬಾಳೆಕಾಯಿ ತಿನ್ಸಾಕತ್ತಿದ್ದಲ್ಲ, ಅವ್ನು ಬಾಳೆಕಾಯಿ ತಿನ್ಸಿದ್ರೆ ಅವ್ನು ದೇವಮಾನವ ಆಗ್ತಾನ, ನಡೆದಾಡುವ ದೇವಮಾನವ ಆಗ್ತಾನ. ಯಾರು? ವೀರೇಂದ್ರ ಜೈನ್. ಬಾಳೆಕಾಯಿ ತಿನ್ನಿಸಿದ್ರ ಲೇ ಹಡಿಸಿ ಮಗನ. ಬೆಳಿಗ್ಗೆ ಎದ್ದು ಕೊಳ್ಳೆ 5 ಗಂಟೆಗೆ 4 ಗಂಟೆಗೆ ಎದ್ದು ವಾಡಿ ತರಕ್ಕೆ ಹೋಗ್ತೇನೋ. ಬೆಳಿಗ್ಗೆದ್ದು ಮೇವು ತಂದ ಇಂಥ ಆಕಳುಗಳಿಗೆ ಮೇವು ಹಾಕಿ ತಿನ್ನಿಸಿ ನೀರು ಕುಡಿಸಿ ಕೆಲ್ಸಕ್ಕೆ ಹೋಗ್ತೇವೆ ಎದ್ದು ನಾವು. ಲೇ ನಿಜವಾದ ದೇವಮಾನವ ಯಾವಾದರೂ ಇದ್ರೆ ಈ ಪ್ರಪಂಚದಲ್ಲಿ ಅದು ರೈತಲೇ. ನಿಜವಾದ ದೇವಮಾನವ ಯಾರಾದರೂ ಇದ್ರೆ ಅದು ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳಲ್ಲೇ, ಸಿದ್ದೇಶ್ವರ ಸ್ವಾಮಿಗಳು, ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು, ನಿಡ್ಸೋಚಿಯ ಮಹಾಸ್ವಾಮಿ, ಜಗದ್ಗುರು ಮಹಾಸ್ವಾಮಿಗಳು. ನಿನ್ನಂಥ ಲುಚ್ಚ ಲಪಂಗ್ ಸೊಳೆ ಮಕ್ಕಳು ತಂದ ಬಾಳಿಕಾಯಿ ತಿನ್ನಿಸಿದಂತ ದೇವಮಾನವಾದಂಥ ಮುಕ್ಕಳೆ ಹಾಕೋ ಬಾಳಿಕಾಯಿನಿಂದ. ಧರ್ಮ ವಿಜಯ, ಧರ್ಮ ವಿಜಯ ಅಂತ ನೀ ಸತ್ತಿದೆ ಅಂತ ತಿಳ್ಕೊಂಡಿದ್ದಲ್ಲೇ, ಸತ್ತಿದೆ ಅಂತ ತಿಳ್ಕೊಂಡಿದ್ದಿ. ಮತ್ತೆ ಎಲ್ಲಿಂದ ಬಂದಿಲ್ಲ ಮೀಸಿಲ್ದೆ ಚಕ್ಯ. ಧರ್ಮ ವಿಜಯ ಒಂದು. ಧರ್ಮ ಯಾವುದನ್ನೋದನ್ನು ಮೊದಲು ತಿಳ್ಕೊ. ನನ್ನ ದೇವಾನುದೇವಿ ಮಂಜುನಾಥ ಸ್ವಾಮಿಗೆ ಅವಮಾನ ಯಾರು ಮಾಡಿಲ್ಲ ಇಲ್ಲಿ. ಲೇ ಹಿಂದೂ ಧರ್ಮಿಗೆ ಏನಾದರೂ ಮೈಸೂರು ತಿಮ್ಮರೊಡ್ಡಿ ಆಗಿರ್ಬೋದು, ಮಟ್ಟನವರಾಗಿರ್ಬೋದು, ಸಮೀರ್ ಎಂಬಡಿ ಏನಾದರೂ ಹಿಂದೂ ಧರ್ಮಕ್ಕೆ ಅಂದಿದ್ರ ಅವ್ರನ್ನ ಇಟ್ಟೋತಿಗೆ ನಾನು ಹಾಕಕ್ಕೆ ಕೂತೀನಿ ಅಲ್ಲಿ. ನನ್ನ ಧರ್ಮದ ಬಗ್ಗೆ ಏನಾದರೂ ಮಾತಾಡಿದರೆ, ಮಂಜುನಾಥ ಸ್ವಾಮಿ ಬಗ್ಗೆ ಏನಾದರೂ ಅತ್ಯಾಚಾರಿಗಳು ಯಾರದಾರ ಅನ್ನೋದನ್ನು ಬೇಕಾಗಿದೆ ಅಷ್ಟು ನಮಗೆ. ಯಾರು ಅತ್ಯಾಚಾರವನ್ನು ಮಾಡಿದಾರ, ಯಾರು ಅನಾಚಾರವನ್ನು ಮಾಡಿದಾರ, ಯಾರು ನನ್ನ ಧರ್ಮವನ್ನು ಬಲಗೈಯಾಗಿ ಇಟ್ಕೊಂಡು ಎಡಗೈಯಿಂದ ಅಲ್ಲ ಎಡಗೈ ಇಟ್ಕೊಂಡು ಬಲಗೈಲಿ ಹೇಳಿ ತಿಂದಿದಾರಲ್ಲ ಸೊಳ್ಳೆ ಮಕ್ಕಳು, ಅವರನ್ನು ತನಿಖೆ ಮಾಡ್ತಾ ಹೇಳಕದಾರಲ್ಲ. ಅವರು ಹೋರಾಟಗಾರರವರು. ಹೆಣ್ಣು ಮಕ್ಕಳಿಗೆ ಏನು ಅತ್ಯಾಚಾರ ಆಗ್ಯದಲ್ಲ, ಅನಾಚಾರ ಆಗ್ಯದಲ್ಲ, ಅದ್ರ ಹೋರಾಟಗಾರರಲ್ಲೇ ಅವರು. ಅವ್ರು ಹೋರಾಟಗಾರರವರು. ಅದಕ್ಕಾಗಿ ಅವ್ರ ಪರವಾಗಿ ಮಾತಾಡ್ತೀವಿ ನಾವು. ಲೇ ಮಬ್ಬಡಿಸಿ ಮಗನ, ಬೆಂಕಿಲ್ದ ಹೊಗೆ ಆಡಂಗಿಲ್ಲ. ಲೇ ರಾಕ್ಯ, ಬೆಂಕಿಲ್ದ ಹೊಗೆ ಆಡಂಗಿಲ್ಲ. ಇಡೀ ಕರ್ನಾಟಕ ಜನತೆ ಅಲ್ಲಿ ಇಷ್ಟೊಂದು ಆಗಿದಾವದ ಹೇಳ್ತಾರಂದ್ರೆ ಅದಕ್ಕೆ ಕಾರಣ ಏನ, ಅಲ್ಲಿ ಆದಾಗನ ಹೇಳಿರ್ತಾರ. ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ, ನೀ ಹೇಳ್ತಿಲ್ಲ ನ್ಯಾಯಾಂಗ ವ್ಯವಸ್ಥೆ ತಂದ ಕಣ್ಣಿ ಕಟ್ಟದಲ್ಲ, ನೀವು ಚೀಲಾನ ಹಾಕಿದಿರಿ. ಅದಕ್ಕೆ ಎತ್ರ ಚೀಲ ಹೇಳ್ರಿ? ದುಡ್ಡಿನ ಚೀಲ ಹಾಕಿ ಬಿಟ್ಟಿದಿರಿ. ನ್ಯಾಯ ದೇವತೆಗೆ ದುಡ್ಡಿನ ಚೀಲಾನ ಹಾಕಿ ಬಿಟ್ಟಿದ್ದೀರಿ, ಹೊಲದ ಕಟ್ಟಿ ಬಿಟ್ಟಿದ್ದೀರಿ. ನ್ಯಾಯ ಇಲ್ಲದ ಕೊಡ್ತಾಳಾಕಿ, ಕೊಡಂಗಿಲ್ಲ ಆಕಿ. ನೀವು ಜಡ್ಜ್, ನ್ಯಾಯಾಂಗ ವ್ಯವಸ್ಥೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಮತ್ತು ಇದು ನಿಮ್ಮದು 4ನೇ ಅಂಗ ಅಂತಾರಲ್ಲ, ಇದು ಯಾವ್ದು ನಿಮ್ಮ ಅಂಗ? ಗಜಮಾ ಅಂಗ ಏನೈತೆ ಅದ, ಆ ಅಂಗ, ಈ ಎಲ್ಲ ಅಂಗಗಳಿಗೆ ಅವ್ರು ಏನು ಮಾಡಿಬಿಟ್ಟಿದ್ದಾನಪ್ಪ ಅಂದ್ರೆ ದುಡ್ಡಿನ ಚೀಲವನ್ನು ಹೊಲಿಸಿ ದುಡ್ಡನ್ನು ಹಾಕಿ ಅದಕ್ಕೆ ನಿಮ್ಗೆ ಹಾಕಿ ಬಿಟ್ಟಿದ್ದಾನ. ನೀವು ಕೈ ಕಟ್ಕೊಂಡು ಕೂತು ಬಿಟ್ಟಿದ್ದಾರೆ ಹಡ್ಸಿ ಮಕ್ಕಳು ತಂದ. ಧರ್ಮ ವಿಜಯ. ಲೈ ನನ್ನ ಹಿಂದೂ ಧರ್ಮದ ಬಗ್ಗೆ ಯಾವನಾದ್ರೂ ಯಾವ ಬೆಕ್ಕನಂತ 4 ಹೊಲಸೊಳೆ ಮಕ್ಕಳು ಯಾವ ಏನಾದರೂ ಅಂದ್ರೆ ಯಾವ ಮಕ್ಕಳನ್ನೂ ಬಿಡಂಗಿಲ್ಲ ರಾಕ್ಯ. ಮತ್ತು ನೀ ಏನು ಧರ್ಮ ವಿಜೇತ ಮಾಡಿದಿಲ್ಲ, ಆ ಧರ್ಮ ಯಾವುದನ್ನೋದನ್ನು ನೀನು ತಿಳಿಸಿಕೊಟ್ಟಿದ್ದೇನೆ ನಾನು. ನೀನು ಯಾವ ಧರ್ಮ ವಿಜಯ ಅಂತ ಹೇಳಾಕತ್ತ. ಅತ್ಯಾಚಾರಿಗಳು ಅತ್ಯಾಚಾರ ಮಾಡುವುದೇ ಅವರ ಧರ್ಮ ಇರಬೇಕಾದ್ರೆ ಆ ಧರ್ಮದ ವಿಜಯ ಅಂತಂದು ನೀನು ವಿಡಿಯೋ ಮಾಡಿದೀಯಾ? ಓಕೆ ರಾಕ್ಯ, ಮತ್ತೆ ಬರ್ತೀನಿ ಮಗನ ನಿನ್ನ ಸಂಬಂಧ, ಮತ್ತೆ ಬರ್ತೀನಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮಯ. ನನ್ನ ಈ ಹಿಂದೂ ಧರ್ಮ ಸ್ವಾಮಿ ವಿವೇಕಾನಂದರು ಹುಟ್ಟಿರ್ತಕ್ಕಂಥ ಹಿಂದೂ ಧರ್ಮ, ಶ್ರೀಕೃಷ್ಣ ಪರಮಾತ್ಮ, ಶ್ರೀರಾಮಚಂದ್ರ, ಮಹಾತಾಯಿ ಸೀತೆ,
ಅಕ್ಕ ಮಹಾದೇವಿ, ಬಸವಣ್ಣನವರು, ಅಲ್ಲಮ ಪ್ರಭುಗಳು, ಜೇಡರ ದಾಸಿಮಯ್ಯ, ಅಂಬಿಗರ ಚೌಡಯ್ಯ, ಸೂಳೆ ಸಂಕಮ್ಮ, ದರಾ ಬೇಂದ್ರೆ, ಕುವೆಂಪು, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಗಿರೀಶ್ ಕಾರ್ನಾಡ್, ಯು ಆರ್ ಅನಂತಮೂರ್ತಿ, ಚಂದ್ರಶೇಖರ್ ಕಂಬಾರ್, ಡಾಕ್ಟರ್ ರಾಜ್ಕುಮಾರ್, ಎಂತೆಂಥ ಮಹನೀಯರು ಹುಟ್ಟಿರ್ತಕ್ಕಂಥ ನನ್ನ ಹಿಂದೂ ಧರ್ಮ. ಲೇ, ನಿನ್ನಿಂದ ಗೆಲ್ಲೋ ಅವಶ್ಯಕತೆ ಇಲ್ಲಲೇ ಹಡಿಸಿ ಮಗನ, ನಿನ್ನಿಂದ ಗೆಲ್ಲೋ ಅವಶ್ಯಕತೆ ನನಗಿಲ್ಲ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.